ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಮಧ್ಯಾಹ್ನದ ಊಟಕ್ಕೆ ಒಂದು ಪಲ್ಯ ಮಾಡ್ಕೊಳ್ಳೋಣ ಅಂಥೇಳಿ ಗೋರಿಕಾಯಿಯ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ, ಅಥವಾ ಗುಜ್ಜು ಅಂತಲೂ ಸಹ ಹೇಳ್ಬೋದು. ಗೋರಿಕಾಯಿ ಅಥವಾ ಇದನ್ನು ಚೌಳಿಕಾಯಿ ಅಂಥೇಳಿ ಕರೀತಾರೆ. ಹಿಂದಿನಲ್ಲಿ ಘಮಾರ್ ಪಲ್ಲಿ ಅಂಥೇಳಿ ಹೇಳ್ತಾರೆ, ಹಾಗೆಯೇ ಇಂಗ್ಲೀಷ್ನಲ್ಲಿ ಕ್ಲಸ್ಟರ್ ಬೀನ್ಸ್ ಅಂಥೇಳಿ ಹೇಳ್ತಾರೆ. ಇದನ್ನು ಮೊದಲಿಗೆ ನೀಟಾಗಿ ವಾಶ್ ಮಾಡಿ ಅದರ ತುದಿನ ಕಟ್ ಮಾಡಿ ತೆಗೆದಿದ್ದೀನಿ. ಇದಾದಮೇಲೆ ನಾನು ಈ ಸೈಜ್ನಲ್ಲಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇನ್ನೂ ಸಣ್ಣಗೆ ಬೇಕಾದರೂ ಕಟ್ ಮಾಡ್ಕೊಳ್ಬಹುದು. ಈ ಗೋರಿಕಾಯಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಹೆಚ್ಚಿನ ಫೈಬರ್ ಅಂಶ ಇರೋದ್ರಿಂದ ಡಯಾಬಿಟಿಸ್ ಇರೋರಿಗೆ ಬ್ಲಡ್ ಶುಗರ್ ಕಂಟ್ರೋಲ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆಯೇ ಡೈಜೆಷನ್ ಆಗಲಿಕ್ಕೂ ಸಹ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಇದರಲ್ಲಿ ಹೆಚ್ಚಿನ ನಾರಿನಾಂಶ ಇರೋದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ಹಾರ್ಟ್ ಫಂಕ್ಷನ್ ಕರೆಕ್ಟಾಗಿ ಆಗೋ ರೀತಿಯಲ್ಲಿ ನೋಡ್ಕೊಳ್ಳುತ್ತೆ. ಇವಾಗ ಗೋರಿಕಾಯಿನ ಕಟ್ ಮಾಡ್ಕೊಂಡಿದ್ದಾಗಿದೆ. ಇದಕ್ಕೆ ಲೈಟಾಗಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು 2-3 ಸ್ಪೂನ್ ಆಗುವಷ್ಟು ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಒಂದೇ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಇದರಲ್ಲಿ ಒಂದು 4-5 ಬೆಳ್ಳುಳ್ಳಿ, ಒಂದೇ ಒಂದು ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ, ಹಾಗೆಯೇ 2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಇದಿಷ್ಟು ಕೆಂಪಗಾಗೋರಿಗೆ ಹುರಿದಿಟ್ಕೊಳ್ತೀನಿ. ಇದಿಷ್ಟೇ, ಇದಕ್ಕೆ ಮಸಾಲೆ ಬೇರೆ ಏನೂ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊಳ್ಬೇಕು ರುಬ್ಕೊಳ್ಳೋ ಟೈಮ್ನಲ್ಲಿ. ಇದು ಚೆನ್ನಾಗಿ ಕೆಂಪಗಾದಮೇಲೆ ಫ್ಲೇಮ್ನ ಆಫ್ ಮಾಡಿ ತಣ್ಣಗಾದಮೇಲೆ ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳೋಣ. ಈ ಗೋರಿಕಾಯಿ ಮಾತ್ರನೇ ತಿನ್ನಲಿಕ್ಕೆ ಇಷ್ಟ ಆಗಲ್ಲ ಅಂತ ಹೇಳೋರು ಇದರಲ್ಲಿ ಕಾಬೂಲ್ ಕಡಲೆನ ಹಾಕ್ಕೊಂಡು ಸಹ ಪಲ್ಯ ಮಾಡ್ಕೊಳ್ಬೋದು, ಅಥವಾ ಕಡಲೆಕಾಳನ್ನು ಸಹ ಹಾಕ್ಕೊಂಡು ಎರಡೂ ಮಿಕ್ಸ್ ಮಾಡಿಕೊಂಡು ಪಲ್ಯ ಮಾಡಿಕೊಂಡು ಇದನ್ನು ರೊಟ್ಟಿಗೆ, ಚಪಾತಿಗೆ, ದೋಸೆಗೆಲ್ಲ ಸರ್ವ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಅಥವಾ ಡ್ರೈ ಪಲ್ಯ ಮಾಡ್ಕೊಳ್ತೀನಿ ಅಂತ ಹೇಳೋರು ಸಹ ಬರೀ ಟೊಮ್ಯಾಟೊ, ಈರುಳ್ಳಿ ಹಾಗೆಯೇ ಸ್ಪೈಸಸ್ನ ಆ್ಯಡ್ ಮಾಡಿಕೊಂಡು ಒಂದ್ಸರಿ ಬೇಯಿಸ್ಕೊಂಡ್ರೆ ಆಗುತ್ತೆ, ಅದು ಸಹ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಲೈಟಾಗಿ ಮಸಾಲೆ ಇರೋದ್ರಿಂದ ಗೊಜ್ಜಿನ ರೀತಿಯಲ್ಲಿ ಅನ್ನನೂ ಸಹ ತಿನ್ನಬಹುದು. ಇವಾಗ ಮಸಾಲೆ ಎಲ್ಲ ರೆಡಿಯಾಗಿದೆ. ಕುಕ್ಕರಿಗೆ 1-2-3 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು 1 ಸ್ಪೂನ್ ಆಗುವಷ್ಟು ಸೋಂಪು, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಸೋಂಪು ಸಹ ಈ ಗೊಜ್ಜಿನಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ಒಗ್ಗರಣೆಯಲ್ಲಿ ಹಾಕ್ಕೊಳ್ಬೇಕು. ಚಿಟಿಕೆ ಅರಿಶಿನ ಹಾಕ್ಕೊಂಡು ನಾನಿಲ್ಲಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರುವಂತಹ 2 ಈರುಳ್ಳಿನ ಒಗ್ಗರಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸಹ ಚೆನ್ನಾಗಿ ಕೆಂಪಗಾದಮೇಲೆ ಇದ್ರ ಜೊತೆಗೆ ನಾನು ಸ್ವಲ್ಪ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ತೀನಿ. ಖಾರಕ್ಕೆ 1 ಸ್ಪೂನ್ ಆಗುವಷ್ಟು ಖಾರದ ಪುಡಿ, ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕ್ಕೊಂಡು ಒಂದೇ 1 ನಿಮಿಷ ಮಿಕ್ಸ್ ಮಾಡಿಕೊಂಡು ಇದ್ರ ಜೊತೆಗೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಆ್ಯಡ್ ಮಾಡಿಕೊಂಡು ಈರುಳ್ಳಿ ಜೊತೆಗೇ 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಆಯಿತು. ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಗೋರಿಕಾಯಿ ಅಥವಾ ಚೌಳಿಕಾಯಿನ ಹಾಕಿ 1-2 ನಿಮಿಷ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಗೋರಿಕಾಯಿ ಬೇಯಲಿಕ್ಕೆ ಬೇಕಾದಷ್ಟು ಒಂದು ಅರ್ಧ ಅಥವಾ 1 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ 1 ಅಥವಾ 2 ವಿಷಲ್ಸ್ ಮಾಡಿಕೊಂಡ್ರೆ ಗೋರಿಕಾಯಿಯ ಗೊಜ್ಜು ರೆಡಿ ಆಗುತ್ತೆ. ಇದನ್ನು ಆರಾಮಾಗಿ ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ, ಅನ್ನ ಜೊತೆಗೂ ಸಹ ಸರ್ವ್ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇದರಲ್ಲಿ ಕಡಲೆ ಬೀಜ ಹಾಕ್ಕೊಂಡಿರೋದ್ರಿಂದ ಇದರ ಫ್ಲೇವರ್ ನಮಗೆ ಡಿಫ್ರೆಂಟಾಗಿ ಚೆನ್ನಾಗಿ ಅನಿಸುತ್ತೆ. ಈ ಗೋರಿಕಾಯಿನ ವಾರದಲ್ಲಿ 1-2 ದಿನನಾದರೂ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು. ಇದರಲ್ಲಿ ಹೆಚ್ಚಿನ ಐರನ್ ಅಂಶ ಇರೋದ್ರಿಂದ ಇದು ನಮ್ಮ ಬಾಡಿನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ನ ಚೆನ್ನಾಗಿ ಮಾಡುತ್ತೆ. ಹಾಗೆಯೇ ವೆಯ್ಟ್ ಲಾಸ್ ಮಾಡ್ತೀನಿ ಅನ್ನೋರಿಗೂ ಸಹ ಒಳ್ಳೆಯ ತರಕಾರಿ ಅಂತಲೇ ಹೇಳ್ಬೋದು. ಹಾಗೆಯೇ ಇದು ಸ್ವಲ್ಪ ತಿಂದರೆ ಏನಿದು ಹೊಟ್ಟೆ ತುಂಬಿದ ಫೀಲ್ ಕೊಡುತ್ತೆ, ಹಾಗಾಗಿ ಹೊಟ್ಟೆ ಹಸಿವು ಸಹ ಹೆಚ್ಚಾಗಿ ಆಗೋದಿಲ್ಲ. ಈ ಗೋರಿಕಾಯಿನಲ್ಲಿ ವಿಟಮಿನ್ ಸಿ ಹಾಗೆಯೇ ವಿಟಮಿನ್ ಕೆ ಹೆಚ್ಚಾಗಿರೋದ್ರಿಂದ ನಮ್ಮ ಇಮ್ಯೂನ್ ಸಿಸ್ಟಮ್ನ ಬೂಸ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಈ ಗೋರಿಕಾಯಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂಶ ಹೆಚ್ಚಾಗಿರೋದ್ರಿಂದ ನಮ್ಮ ಬಾಡಿನಲ್ಲಿ ಯಾವುದೇ ರೀತಿಯ ಇನ್ಫೆಕ್ಷನ್ಸ್ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳುತ್ತೆ. ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಡ್ರೈ ಪಲ್ಯ ಥರ ಮಾಡ್ಕೊಳ್ಬಹುದು, ಅಥವಾ ಇದರಲ್ಲಿ ಹುಳಿ ಮಾಡ್ಬೋದು. ಹಾಗೆಯೇ ಮೊಸರು ಸಾಂಬಾರು ಸಹ ಮಾಡ್ತಾರೆ ಬೋಂಡ ಹಾಕಿ, ಅದರಲ್ಲೂ ಸಹ ಮಿಕ್ಸ್ ಮಾಡ್ಕೊಳ್ಬಹುದು. ಬಾಯ್ಲ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಸಹ ಚೆನ್ನಾಗಿರುತ್ತೆ. ಬೇರೆ ಬೇರೆ ರೀತಿಯಲ್ಲಿ ಮಾಡಿಕೊಂಡು ಸರ್ವ್ ಮಾಡಿಕೊಂಡು ತಿನ್ನಬಹುದು. ಇವಾಗ ಮಸಾಲೆ ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 1-2 ವಿಷಲ್ ಮಾಡಿಸ್ಕೊಳ್ತಾ ಇದ್ದೀನಿ.
ಡೈಲಿ ಊಟದ ಜೊತೆಗೆ ಯಾವುದಾದ್ರೂ ತರಕಾರಿಯ ಪಲ್ಯಗಳನ್ನ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೂ ಸಹ ಒಳ್ಳೆಯದು. ಅದು ಇದು ಹಾಳು ಮುಳು ಅಂಥೇಳಿ ತಿನ್ನೋ ಬದಲು ಒಂದೊಂದು ದಿನಕ್ಕೆ ಬೇರೆ ಬೇರೆ ರೀತಿಯ ತರಕಾರಿಗಳನ್ನ ಸೇವಿಸುವುದು ಉತ್ತಮ. ನೀವು ಸಹ ಈ ಗೋರಿಕಾಯಿನ ತಗೊಂಡು ಬಂತು ಅಂತ ಹೇಳಿದ್ರೆ ಈ ರೀತಿಯಾಗಿ ಒಂದು ಗ್ರೇವಿನ ಟ್ರೈ ಮಾಡಿ, ಹೇಗಾಯಿತು ಅಂಥೇಳಿ ಕಾಮೆಂಟ್ ಮಾಡಿ. ಇವಾಗ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. 2 ವಿಷಲ್ ಆಗಲಿ. ಗಟ್ಟಿಯಾಗಿ ಬೇಕು ಅಂದರೆ ಗಟ್ಟಿಯಾಗೂ ಮಾಡ್ಕೊಳ್ಬೋದು, ಅಥವಾ ಸ್ವಲ್ಪ ನೀರಿನ ರೀತಿಯಲ್ಲಿ ಬೇಕು ಅಂತ ಹೇಳಿದ್ರೆ ಹಾಗೂ ಸಹ ಮಾಡ್ಕೊಳ್ಬೋದು. ಇವಾಗ ಇದು ಸಹ ಚೆನ್ನಾಗಿ ಬೆಂದಿದೆ. ಸರ್ವ್ ಮಾಡ್ಕೊಂಡು ತಿನ್ನೋದೇನೆ ಇವಾಗ. ನನ್ನ ಈ ಚಾನಲ್ನ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.